ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವಾಗ ಮನೆಯಿಂದ ಹೊರಟು ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಇವತ್ತು ಬಸ್ಸಲ್ಲಿ ನನಗೆ ಯಾರು ಸಿಗ್ತಾರೆ ಮತ್ತು ಅವ್ರ ಕತೆ ಏನಿರುತ್ತೆ, ಅವ್ರ ಜರ್ನಿ ಹೇಗಿದೆ ಅಂತ ಹೇಳಿ ಅವ್ರು ತಿಳಿಸ್ಕೊಡ್ತಾರೆ. ಹೇಳಿ ಆಶಾ ಕರ್ಲಾಗ್ತಾ ನಾವು ಶುರು ಮಾಡ್ತಾ ಇದೀವಿ. ಇವತ್ತು ನಾವು ಜಾನ್ವಿಯಿಂದ ತುಂಬಾ ಬಯಸ್ಕೊಂಡಿದೀವಿ. ತುಂಬಾ ನಾಕಿ ಇವಳ ಹೆಸರು ಜಾನ್ವಿ ಅಂತ ಬ್ಯಾಕಮ್ ಮಾಡಿದ್ದು. ನಾವು ಆಲ್ರೆಡಿ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಮನೆ ಕಡೆ ಹೋಗ್ತಾ ಇದ್ದೀವಿ. ಇವರು ಚೇತನ್ ಪಾರ್ಟ್ನರು, ಇವತ್ತಿನ ನ್ಯೂ ಬ್ಲಾಗರ್. ಇವತ್ತಿನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ ಬ್ಲಾಗ್ಗೆ. ಹೊಸ ಪರಿಚಯ, ಹೊಸ ಮುಖ. ಹೀಗೆ ಸಪೋರ್ಟ್ ಮಾಡ್ತೀರಿ. ಹೀಗೆ ಬೆಳಿಗ್ಗೆ ಉಳ್ಮಾ ಗೇಟ್ ಹತ್ರ ಬರಬೇಕಾದ್ರೆ ತುಂಬ ಟ್ರಾಫಿಕ್ ಆಗಿತ್ತು. ಸೊ ಏನಿಲ್ಲ ಅಂತ ಹೇಳಿದ್ರೆ ನಾವು 20 ನಿಮಿಷಕ್ಕಾದ್ರೂ ಕೂಡ ಏನೂ ಟ್ರಾಫಿಕ್ ಕ್ಲಿಯರ್ ಆಗಿರಲಿಲ್ಲ. ಆಗ ನಾನು ಸಖತ್ ಬೇಜಾರಾಗ್ಬಿಟ್ಟು ನಾನು ಬಸ್ಸಿಂದ ಇಳ್ಕೊಂಡ್ಬಿಟ್ಟು ನಡ್ಕೊಂಡೋಗಿ ಹೋಗಿ ಬಂದೆ. ಸ್ವಲ್ಪ ಮುಂದೆ ಬಂದಮೇಲೆ ಇನ್ನೊಂದು ಬಸ್ ಇತ್ತು. ಆ ಬಸ್ನ ಹತ್ತಿ ನನ್ನ ಡೆಸ್ಟಿನೇಷನ್ಗೆ ನಾನು ರೀಚ್ ಆದೆ. ಕಾಲೇಜಿಂದೆಲ್ಲ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟ್ರಿಪ್ ಬಗ್ಗೆ ಡಿಸ್ಕಸ್ ಮಾಡಿ, ಸೊ ಯಾವಾಗ ಟ್ರಿಪ್ ಇರುತ್ತೆ ಮತ್ತು ನಮ್ಮ ಕಾಲೇಜಿಂದ ಇರೋ ಟ್ರಿಪ್ಪು ಹೋಗ್ಬೇಕು ಹೋಗ್ಬಾರ್ದ ಅಂತ ಡಿಸಿಷನ್ ತಗೋಬೇಕಿನ್ನು ಡಿಸೈಡ್ ಆಗಿಲ್ಲ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ತುಂಬ ಟ್ರಾಫಿಕಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಓದೋದಕ್ಕೆ ಮತ್ತು ಬೇರೆ ಕೆಲಸನೆಲ್ಲ ಮಾಡ್ಕೊಳ್ಳೋದಕ್ಕೆ. ಕ್ಲಾಸಸ್ನೆಲ್ಲ ನಾವು ಮುಗಿಸ್ಕೊಂಡು ಸೊ ಇದೇ ಮಂತಲ್ಲಿ ನಮಗೆ ಟ್ರಿಪ್ ಆರ್ಗನೈಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಎಲ್ಲ ಮಾಡಿಕೊಂಡು ವಾಪಸ್ಸು ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದ್ದೀನಿ. ಮತ್ತು ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಆಯಿತು. ನನಗೇನೂ ಆಗಿಲ್ಲ ಮತ್ತು ಯಾರಿಗೂ ಏನೂ ಆಗಿಲ್ಲ. ನಿಂತಿರೋ ಗಾಡಿಗೆ ಒಂದು ಕಾರ್ ಬಂದು ಗುದ್ದು ನನ್ನ ಗಾಡಿಗೆ ಡ್ಯಾಮೇಜ್ ಆಯಿತು. ಇವಾಗ ಅದ್ರ ಪಾರ್ಟ್ಸ್ ಎಲ್ಲೂ ಸಿಗ್ತಿರ್ಲಿಲ್ಲ. ಇಲ್ಲಿಗೆ 3 ವಾರ ಆಗಿದೆ. ಸೊ ಅಲ್ಲಿ ಸೆಟ್ಲ್ಮೆಂಟ್ ಏನೋ ಮಾಡ್ಕೊಂಡ್ವಿ. ಇವಾಗ ನೋಡಿದ್ರೆ ಪಾರ್ಟ್ಸೇ ಸಿಗ್ತಿಲ್ಲ. ಸೊ ಇಲ್ಲಿ ಒಂದು TVS ಶೋರೂಮ್ ಇದೆ, ಮೇ ಬಿ ಅಲ್ಲಿ ಸಿಗ್ಬೋದು ಅಂತೇಳಿ ಆ ಕಡೆ ಹೋಗ್ತಾ ಇದ್ದೀನಿ. ಸೊ ನಮಗೆ ಬೇಕಾಗಿರೋಂಥ ಪಾರ್ಟ್ಸ್ಗಳನ್ನ ನಾವು ಇವಾಗ ತಗೋಬೇಕಂತೇಳಿ ರಿಷಬ್ ಏಜೆನ್ಸಿಗೆ ಬಂದಿದ್ದೀವಿ. ಅಣ್ಣನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಹೋಗಿ ಯಾವ ಪಾರ್ಟ್ ಬೇಕಂತೇಳಿ ನಾವು ತೊಗೊತೀವಿ. ಸೊ ಈ ಏಜೆನ್ಸಿದು ಟೈಮಿಂಗ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ 10 to 2 ಇರುತ್ತೆ, ಮತ್ತು 3 to 7 ಇರುತ್ತೆ. ಏನು ಇನ್ ಬಿಟ್ವೀನ್ ಗ್ಯಾಪ್ ಇದೆ ಅಲ್ಲ 2 to 3, ಇದು ಅವ್ರಿಗೆ ಲಂಚ್ ಬ್ರೇಕ್ ಆಗಿರುತ್ತೆ. ಸೊ ಹೀಗೆ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಸೊ ನಮ್ಮ ಅಣ್ಣವ್ರು ಇನ್ಫಾರ್ಮ್ ಮಾಡಿದ್ರು ಈ ಜಾಗಕ್ಕೆ ಬಾ ಅಂತೇಳಿ. ಆ ಜಾಗಕ್ಕೆ ಬಂದೆ. ಈ ಜಾಗದಲ್ಲಿ ಬರೀ ಟೆಕ್ಸ್ಟೈಲ್ಸ್ ಮತ್ತು ರಾಯಲ್ ಎನ್ಫೀಲ್ಡ್ದು ಒಂದು ಪಾರ್ಟ್ಸ್ ಶೋರೂಮ್ ಆಗಿರಲಿ, ಮತ್ತು ಗಾಡಿದು ಶೋರೂಮು, ಮತ್ತು ಒಂದು ಕ್ಯಾಂಡಿ ಮೇಡು, ಬೇಕ್ರೀಸು ಎಲ್ಲ ನೋಡಿದ್ರೆ ಬರೀ ಕ್ಲಾತಿಂಗ್ ಸೆಂಟರ್ಸ್ಗಳೇ ಜಾಸ್ತಿ ಇದೆ. ಸೊ ಕೊನೆಗೆ ನಾವು TVS ಏಜೆನ್ಸಿ ಕಡೆ ಬಂದಿದ್ದೀವಿ. ಸೊ ನಮಗೆ ಬೇಕಾಗಿರೋಂಥ ಪಾರ್ಟ್ಗಳನ್ನೆಲ್ಲ ತೊಗೊಳೋದಕ್ಕೆ ಅಲ್ಲಿವರೆಗೂ ಅಣ್ಣವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಲಾತಿಂಗ್ ಜೊತೆ ಲಾಜಿಸ್ಟಿಕ್ಸ್ಗಳು ಇಲ್ಲಿ ಏನಿಲ್ಲ ಅಂದರೆ 2-3 ಶಾಪ್ಗಳನ್ನ ನೋಡ್ಬೋದು ಈ ರೋಡಲ್ಲಿ. ಸೊ ರಿಷಬ್ ಏಜೆನ್ಸಿಯಲ್ಲಿ ಸಿಗಲಿಲ್ಲ, ಬಟ್ ಅವರು ನೀಲೇಶ್ ಏಜೆನ್ಸಿ ಕಡೆ ಹೋಗಿ ಅಂತ ಹೇಳೋ ಕಳಿಸಿದ್ರು. ನೀಲೇಶ್ ಕಡೆ ಬಂದಾಗ ನಾವು ಇನ್ನೂ ಚೆಕ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಮೋಕ್ಸ್ ಕಡೆ ಕಳಿಸ್ಕೊಟ್ರು. ಮೋಕ್ಸಲ್ಲಿ ಬಂದು ನೋಡಿದ್ರೆ ಅಲ್ಲೂ ಪಾರ್ಟ್ಸ್ ಇಲ್ಲ. ನೋಡೋಣ ನಮ್ಗೆ ಬೇಕಾಗಿರೋ ಪಾರ್ಟ್ಸ್ ಎಲ್ಲಿ ಸಿಗುತ್ತೆ ಅಂತೇಳಿ.